ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನನ್ನ ಹೆಸರು ಉಪಮೇಶ್. ನಾನಿವತ್ತು ನಿಮಗೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಎಕ್ಸಸೈಸ್ 6.2ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 13ರಿಂದ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. 13ನೇ ಕ್ವಶನ್ ಏನಂತ ಇದೆ, ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಂಟರ್ವಲ್ಸ್ ಇನ್ ದ ಫಂಕ್ಷನ್ ಎಫ್ ಗಿವನ್ ಬೈ ಅಂತಿದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 100 ಪ್ಲಸ್ ಸೈನ್ ಎಕ್ಸ್ ಮೈನಸ್ 1 ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಇದೆ. ಇದನ್ನು ನಾವೇನಂತ ತಗೋಬೇಕು, a0,1 ಕೊಟ್ಟಿದ್ದಾರೆ, π/2, π ಕೊಟ್ಟಿದ್ದಾರೆ, 0,π/2, ಹಾಗೆ ನನ್ ಆಫ್ ದಿಸ್ ಅಂತ ಇದೆ ಅಲ್ವಾ. ಈಗ ನಾವು ಎಫ್ ಆಫ್ ಎಕ್ಸ್ ಅಂದರೆ ನಮಗೆ ಏನು ಗೊತ್ತು, ಕ್ವಶನ್ ಕೊಟ್ಟಿರೋದು ಎಕ್ಸ್ ಟು ದಿ ಪವರ್ ಆಫ್ 100 ಪ್ಲಸ್ ಸೈನ್ ಎಕ್ಸ್ ಮೈನಸ್ 1 ಅಂತಲ್ವಾ. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ತೊಗೊಳ್ಳೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ನಾವೇನನ್ನು ಬರ್ಕೊಂಬರ್ತೀವಿ, ಎಕ್ಸ್ ಟು ದಿ ಪವರ್ ಆಫ್ 100 ಅಂತಿದೆ. ಇದು ಯಾವ ಫಾರ್ಮಲ್ಲಿದೆ, ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ n-1 ಈ ಫಾರ್ಮಲ್ಲಿದೆ. ಸೊ 100 ಇಂಟು ಎಕ್ಸ್ ಟು ದಿ ಪವರ್ ಆಫ್ 99 ಸೈನ್ ಎಕ್ಸ್ ಇದ್ದರೆ ನಮಗೆ ಕಾಸ್ ಎಕ್ಸ್ ಮೈನಸ್ 1 ಅಂತ ಇದೆ. 1ಗೆ ನಮಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಬರೋದು 0. ಸೊ ಏನು ಬರ್ಕೊಂಡಿಲ್ಲ ನಾನು ಅಷ್ಟೇ. ಸೊ ಇನ್ ಇಂಟರ್ವಲ್ ನಾವೇನಂತ ತೊಗೊತೀವಿ, 0,1 ಫಸ್ಟ್ ತೊಗೊತೀನಿ. 0,1 ನೋಡ್ತಾ ಬನ್ನಿ, 0 ಈಸ್ ಗ್ರೇಟರ್ ದ್ಯಾನ್ ಕಾಸ್ ಎಕ್ಸ್, ರೈಟ್. 0 ಬಂದು ಕಾಸ್ ಎಕ್ಸ್ಗಿಂತನೂ ಜಾಸ್ತಿ ಇದೆ. ಅದೇ ಥರನೇ ನಮಗೆ 100 ಎಕ್ಸ್ ಟು ದಿ ಪವರ್ ಆಫ್ 99 ಈಸ್ ಗ್ರೇಟರ್ ದ್ಯಾನ್ 0 ಅಲ್ವಾ. ನಾನು 100 ಎಕ್ಸ್ ಟು ದಿ ಪವರ್ ಆಫ್ 99 ಸಹ 0ಗಿಂತ ಜಾಸ್ತಿ ಇರೋದ್ರಿಂದ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಈಸ್ ಗ್ರೇಟರ್ ದ್ಯಾನ್ 0. ಸೊ ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿರುತ್ತೆ. ನಮ್ಗೆ ಅವ್ರು ಏನು ಕೇಳಿರೋದು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ. ಸೊ ನೆಕ್ಸ್ಟ್ ಇದ್ರಲ್ಲಿ ತೊಗೊಳ್ಳೋಣ, π/2, π ತೊಗೊತೀನಿ. ನೋಡಿ ಅದನ್ನೇ ಬರ್ಕೊತಿದ್ರಿಂದ ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ 0,1 ಅಂತ ಬರ್ಕೊಂಡಿದ್ವಿ. ಹಾಗೆ ನೆಕ್ಸ್ಟ್ ನೋಡ್ತಾ ಬನ್ನಿ, ನೆಕ್ಸ್ಟ್ ಏನು ತೊಗೊತೀನಿ, π/2, π ಇದೆ. ಸೊ ಇನ್ ಇಂಟರ್ವಲ್ π/2, π ತೊಗೊತಾ ಇರೋದು. ಸೊ ಏನಾಗುತ್ತೆ, π/2 ಪೈಗಿಂತನೂ ಜಾಸ್ತಿನ ನೋಡೋಣ, ಎಕ್ಸ್ ಈಸ್ ಲೆಸರ್ ದ್ಯಾನ್ 0 ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು 100 ಎಕ್ಸ್ ಟು ದಿ ಪವರ್ ಆಫ್ 99 ಬಂದು ನಮಗೆ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಇದರಲ್ಲೇ ನಾವು ಇದು ಮಾಡ್ತಾ ಬಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಸೊ ಏನಾಗುತ್ತೆ, ಇದು ಸಹ ಇನ್ಕ್ರೀಸಿಂಗ್ ಆಗಿರುತ್ತೆ. ಬರ್ತೀವಿ ಇದರಲ್ಲಿ ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ಇಂಟರ್ವಲ್, ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ಇಂಟರ್ವಲ್ ಯಾವ್ದು ಬಂದಿರೋದು ಇದರಲ್ಲಿ, π/2, π. ಹಾಗೆ ನೆಕ್ಸ್ಟು 0,π/2 ತೊಗೊತೀನಿ. 0,π/2 ಇದು ಇನ್ಕ್ರೀಸಿಂಗಾ ನೋಡ್ತಾ ಬರೋಣ ಏನಾಗುತ್ತೆ ಇದರಲ್ಲಿ. ನಾವು ಇನ್ ಇಂಟರ್ವಲ್ ನಮಗೇನಂತ ಬರುತ್ತೆ ಅಂದರೆ, ಇದರಲ್ಲಿ ಫಸ್ಟು ಇನ್ ಇಂಟರ್ವಲ್ ಇದಕ್ಕೂ π/2, 0,π/2 ಕಾಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಕಾಸ್ ಎಕ್ಸ್ ಬಂದು 0ಗಿಂತನೂ ಜಾಸ್ತಿ ಇದೆ. ಹಾಗೆ 100 ಎಕ್ಸ್ ಟು ದಿ ಪವರ್ ಆಫ್ 99 ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಸೊ ನಾವೇನಂತ ತೊಗೊತೀವಿ, ಎಫ್ ಡ್ಯಾಶ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ತೊಗೊಂಡ್ಬಿಡ್ತೀನಿ. ಏನು, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಸೊ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ನಮ್ಗವ್ರು ಕೇಳಿರೋದೇನು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕೇಳಿರೋದು ಅಲ್ವಾ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂದರೆ ಇದರಲ್ಲಿ ಏನು ಬಂದಿಲ್ಲ. ಸೊ ನಾವೇನಂತ ತೊಗೊಳ್ಳೋಣ, ನನ್ ಆಫ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಎಫ್ ಇಸ್ ಸ್ಟ್ರಿಕ್ಟ್ಲಿ ಎಫ್ ಬಂದು ನಮಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿರುತ್ತೆ ಇನ್ ನನ್ ಆಫ್ ದಿಸ್. ಇದನ್ನು ನಾನು ನನ್ ಆಫ್ ದಿಸ್ ಒಂದು ಕರೆಕ್ಟ್ ಆನ್ಸರ್ ಅಂತ ತೊಗೊತೀನಿ. ಸೊ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಒಂದು ನೋಡಿ, ಫೈಂಡ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಸಚ್ ದಟ್ ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಎಕ್ಸ್ ಪ್ಲಸ್ 1 ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ 1,2 ಅಂತದೆ. ಪ್ರಶ್ನೆ ಮಾಡ್ತಾ ಬರೋಣ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಎಕ್ಸ್ ಪ್ಲಸ್ 1 ಅಂತ ತೊಗೊತೀನಿ.
ಇದರಲ್ಲಿ ಫಸ್ಟು ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ರೆ 2x ಪ್ಲಸ್ ಎ ಎಕ್ಸ್ ಅಂತ ಇರೋದ್ರಿಂದ ನಾವು ಬರೀ ಎ ಅಂತ ತೊಗೊಳ್ಳೋಣ. ನಾವು ದ ಫಂಕ್ಷನ್ ಎಫ್ ಆಫ್ ಎಫ್ ಈಸ್ ಸ್ಟ್ರಿಕ್ಟ್ಲಿ ಏನಂತ ಹೇಳಿರೋದು, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಹೇಳಿರೋದು. ಸೊ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದನ್ನು ನಾವು ಫಸ್ಟ್ ತೊಗೊಳ್ಳೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಹಾಗೆ 2x ಪ್ಲಸ್ ಎ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇರೋ ಜಾಗಕ್ಕೆ 2x ಪ್ಲಸ್ ಎ ಅಂತ ಇದೆ. ಸೊ 2x ಪ್ಲಸ್ ಎ ಈಸ್ ಗ್ರೇಟರ್ ದ್ಯಾನ್ 0. ಹಾಗೆ 2x ಈಸ್ ಗ್ರೇಟರ್ ದ್ಯಾನ್ ಮೈನಸ್ ಎ. ಹಾಗೆ ಬರೀ ನಮಗೆ ಎಕ್ಸ್ ವ್ಯಾಲ್ಯೂನೇ ಬೇಕು ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಮೈನಸ್ ಎ ಬೈ 2 ಅಂತ ತೊಗೋಬೋದಾ. ಹೆನ್ಸ್ ನೋಡಿ ಇಲ್ಲಿ ವಿ ಹ್ಯಾವ್ ನಾವೇನಂತ ತೊಗೊಂಬರ್ತೀವಿ ಅಂದರೆ 1 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಆಗಿರುತ್ತೆ. ಹಾಗೆ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ ನಾವು ಬರ್ಕೊತೀವಿ. ಏನು 1 ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್, ಹಾಗೆ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ ತೊಗೊತೀವಿ. ಮೈನಸ್ ಎ ಬೈ 2 ಈಸ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಹಾಗೆ ಎ ಈಸ್ ಗ್ರೇಟರ್ ದ್ಯಾನ್ ಮೈನಸ್ 2 ಆಗಿರುತ್ತೆ. ನೋಡಿ ಏನಂತ ಇದೆ, ಲೆಟ್ ಐ ಬಿ ಎನಿ ಇಂಟರ್ವಲ್ ಡಿಸ್ಜಾಯಿಂಟ್ ಫ್ರಮ್ ದ -1, 1. ಪ್ರೂವ್ ದಟ್ ದ ಫಂಕ್ಷನ್ ಎಫ್ given by f of x is equal to x plus 1 by x is strictly increasing on 1 ಅಂತ ಇದೆ. ಇಲ್ಲಿ f of x is equal to x plus 1 by x ಅಂತ ಇದೆ. ಇದನ್ನೇ ನಾವು 1 by x ಅಂತ ಇರೋ ಜಾಗಕ್ಕೆ ನಾವೇನಂತ ತೊಗೋಬೋದು, x to the power of -1 ಅಂತ ತೊಗೋಬೋದಾ. ಏನು 1 by x ಇರೋ ಜಾಗಕ್ಕೆ x to the power of -1 ಅಂತ ತೊಗೋಬೋದಾ. ಅದನ್ನೇ ನಾವಿಲ್ಲಿ ಬರೀತಾ ಹೋಗೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಬೈ ಎಕ್ಸ್. ಹಾಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇರೋ ಜಾಗಕ್ಕೆ 1 ಪ್ಲಸ್ 1 ಬೈ ಎಕ್ಸ್ ಇರೋ ಜಾಗಕ್ಕೆ ನಾನು ಆಗಲೇ ಹೇಳಿದೆ ಏನು ಎಕ್ಸ್ ಟು ದಿ ಪವರ್ ಆಫ್ -1 ಅಂತ ತೊಗೊಂಡಿರ್ತೀವಿ. ಸೊ ಏನಂತ ತೊಗೊಳ್ಳೋಣ, ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ -2 ಅಂತ ತೊಗೊತೀನಿ. ಹಾಗೆ ಇದನ್ನು ನಾವೇನಂತ ಮಾಡ್ಕೊಬರೋಣ, 1 ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 0 ತೊಗೊತೀನಿ. ನಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಬೇಕು ಅಂದರೆ ಸೊ 1 ಈಸ್ ಈಕ್ವಲ್ ಟು 1 ಬೈ ಎಕ್ಸ್ ಸ್ಕ್ವಯರ್ ತೊಗೊತೀನಿ. ಇದು ಡಿನಾಮಿನೇಟರಲ್ಲಿ ಇದ್ದಿದ್ದು ನ್ಯೂಮರೇಟರ್ಗೆ ಹೋಗಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಇದ್ದಿದ್ದು ಈ ಸೈಡ್ ಬಂದರೆ 1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಬರುತ್ತೆ. ನನಗೆ ಬೇಕಾದ್ರೆ ಬರೀ ಎಕ್ಸ್ ವ್ಯಾಲ್ಯೂ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಅಂತ ತೊಗೊತೀವಿ. ಈಗ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಅಂತ ಬರ್ಕೊಂಡಿದ್ದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ದ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 1 ಹಾಗೆ ಎಕ್ಸ್ ಈಸ್ ಈಕ್ವಲ್ ಟು -1 ಅಂತ ಇದೆ. ಸೊ ನಾವೆರಡು ತೊಗೊಂಡಿದ್ದೀನಿ. ಸೊ ಡಿವೈಡೆಡ್ ದ ರಿಯಲ್ ಲೈನ್ ಇಂಟರ್ವಲ್ ಅಂತ ತೊಗೊತೀನಿ. ಡಿವೈಡೆಡ್ ದ ರಿಯಲ್ ಲೈನ್ ಇಂಟರ್ವಲ್ ಏನಂತ ಬರುತ್ತೆ ಇಲ್ಲಿ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ -1 ಅಂತ ಇದೆ ಅಲ್ವಾ. ಸೊ ನನಗೆ ಏನಂತ ತೊಗೊತೀನಿ, -∞, 1 ಹಾಗೆ -1, 1 ಯಾಕೆಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ 1 ಅಂತ ಮಾತ್ರ ಕೊಟ್ಟಿರೋದು. ಸೊ ಹಾಗಾಗಿ ನಾವು ಈ ಥರ ಬರ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಏನಂತ ಮಾಡ್ತಾ ಬರೋಣ, ಇದರಲ್ಲಿ ಇನ್ ಇಂಟರ್ವಲ್ ಫಸ್ಟ್ ನಾನೇನು ಯಾವ್ದು ಬಂದಿದೆ ಇದರಲ್ಲಿ -1, 1 ಹಾಗೆ -1, 1 ಅಂತ ಇದೆ ಅಲ್ವಾ. ಸೊ -1 ಈಸ್ ಲೆಸ್ಸರ್ ದ್ಯಾನ್ ಎಕ್ಸ್ ಆಗಿರುತ್ತೆ. ಹಾಗೆ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 1 ಆಗಿರುತ್ತೆ. ಏನು ಎಕ್ಸ್ ಬಂದು 1ಗಿಂತನೂ ಲೆಸ್ಸರ್ ಆಗಿರುತ್ತೆ. ಸೊ ಎಕ್ಸ್ ಸ್ಕ್ವಯರ್ ಈಸ್ ಲೆಸ್ಸರ್ ದ್ಯಾನ್ 1 ಆಗಿರುತ್ತೆ. ಸೊ 1 ಈಸ್ ಲೆಸ್ಸರ್ ದ್ಯಾನ್ 1 ಬೈ ಎಕ್ಸ್ ಸ್ಕ್ವಯರ್ ಆಗಿರುತ್ತೆ. ಸೊ 1 ಮೈನಸ್ 1 ಬೈ ಎಕ್ಸ್ ಸ್ಕ್ವಯರ್ ಈಸ್ ಲೆಸ್ಸರ್ ದ್ಯಾನ್ 0 ಆಗಿರುತ್ತೆ. ಸೊ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಬರ್ಕೋತೀನಿ. ಏನು ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0 ಯಾಕೆಂದರೆ ಇದರಲ್ಲಿ ನಾವು ಯಾವ್ದು ತೊಗೊಂಡಿದ್ದೀನಿ, -1, 1 ನಾನು ಇಲ್ಲಿ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ 1 ಬೈ ಎಕ್ಸ್ ಸ್ಕ್ವಯರ್ ಈಸ್ ಲೆಸ್ಸರ್ ದ್ಯಾನ್ 0 ಆಗಿರುತ್ತೆ ಆನ್ ಯಾವುದು -1, 1 ತೊಗೊಂಡಾಗ. ಏನು ಆನ್ -1, 1 ಇದು ಮಾಡಿದಾಗ. ಸೊ ಎಸ್ ಎಫ್ ಇಸ್ ಸ್ಟ್ರಿಕ್ಟ್ಲಿ ಏನಾಗಿರುತ್ತೆ, ಇದು ಎಫ್ ಇಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿರುತ್ತೆ. ಏನಾಗಿರುತ್ತೆ, ಇದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿರುತ್ತೆ. ಅವ್ರೇನು ಕೇಳಿರೋದು, ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ ದ ಎಫ್ ಆಫ್ ಎಕ್ಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ 1 ಅಂತ ಕೇಳಿರೋದು. ಏನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ 1 ಅಂತ ಕೇಳಿರೋದು. ನೆಕ್ಸ್ಟ್ ಇನ್ನೊಂದು ತೊಗೊಳ್ಳೋಣ. ಇನ್ನೊಂದು ಯಾವುದಿದೆ, ನಾವು
Now in the interval ಇನ್ಫಿನಿಟಿ ಕಾಮ -1 ಆ್ಯಂಡ್ ಏನಂತ ತೊಗೊತೀವಿ 1 ಕಾಮ ಇನ್ಫಿನಿಟಿ ಬರ್ಕೊತೀವಿ. ಅವಾಗ ಏನಂತ ಬರುತ್ತೆ ನೋಡಿ, ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ -1 ಆಗಿರುತ್ತೆ ಆರ್ 1 ಈಸ್ ಲೆಸ್ಸರ್ ದ್ಯಾನ್ ಎಕ್ಸ್ ಆಗಿರುತ್ತೆ. ಹಾಗೆ ಎಕ್ಸ್ ಸ್ಕ್ವಯರ್ ಈಸ್ ಗ್ರೇಟರ್ ದ್ಯಾನ್ 1, ಹಾಗೆ 1 ಈಸ್ ಗ್ರೇಟರ್ ದ್ಯಾನ್ 1/x ಸ್ಕ್ವಯರ್. ಹಾಗೆ ಇದನ್ನ ಈ ಸೈಡ್ ಬಂದರೆ 1 ಮೈನಸ್ 1/x ಸ್ಕ್ವಯರ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಮೈನಸ್ 1/x ಸ್ಕ್ವಯರ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಬರ್ಕೊತೀನಿ. ಈಗ ನಾವು ನೋಡ್ತಾ ಬಂದರೆ ಇದರಲ್ಲಿ ನಮಗೇನಾಗುತ್ತೆ, ಮೈನಸ್ ಇನ್ಫಿನಿಟಿ ಕಾಮ -1 ಹಾಗೆ 1 ಕಾಮ ಇನ್ಫಿನಿಟಿ ಬಂದಿದೆ. ಏನು ಮೈನಸ್ ಇನ್ಫಿನಿಟಿ ಕಾಮ -1 1 ಕಾಮ ಇನ್ಫಿನಿಟಿ ಎಸ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಏನು ಇಸ್ ದ ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗಿರುತ್ತೆ. ಅದನ್ನೇ ನಾವು ಬರ್ಕೊತೀನಿ. ಯಾವುದು ಮೈನಸ್ ಇನ್ಫಿನಿಟಿ ಕಾಮ -1 ಆ್ಯಂಡ್ 1 ಕಾಮ ಇನ್ಫಿನಿಟಿ. ದಸ್ ಎಫ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಕ್ವಶನ್ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ. ಪ್ರೂವ್ ದಟ್ ದ ಫಂಕ್ಷನ್ ಎಫ್ given by f of x is equal to log of sin x is strictly increasing on 0 comma pi by 2 and strictly decreasing on pi by 2 comma pi ಅಂತದೆ. ಇದರಲ್ಲಿ ಎರಡು ಥರದ್ದು ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ನಾವು ಏನಂತ ತಗೊಳ್ಳೋಣ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಅಂತ ಇದೆ. ಏನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ 0 comma pi by 2 ಹಾಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆನ್ pi by 2 comma pi ಅಂತ ಇದೆ. ಅದನ್ನೇ ನಾನು ಇಲ್ಲಿ ಬರ್ಕೊಂಬರ್ತೀನಿ. ವಿ ನೀಡ್ ಟು ಶೋ ದಟ್ ಏನು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಫಾರ್ ಯಾವುದಕ್ಕೆ ಎಕ್ಸ್ ಬಿಲಾಂಗ್ಸ್ ಟು ನಮ್ಗೆ ಯಾವ್ದು ಬರುತ್ತೆ 0 ಕಾಮ pi by 2. ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0 ಫಾರ್ ಯಾವುದಕ್ಕೆ ಎಕ್ಸ್ ಬಿಲಾಂಗ್ಸ್ ಟು pi by 2 ಕಾಮ pi. ಹೇಳ್ದಂಗೆ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಬರೋಣ. ಏನಂತ ತೊಗೊತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಓಲ್ ಡ್ಯಾಶ್ ಅಂತ ತೊಗೊತೀನಿ. ಲಾಗ್ ಆಫ್ ಸೈನ್ ಎಕ್ಸ್ ಓಲ್ ಡ್ಯಾಶ್ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ತಾ ಬಂದರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಎಕ್ಸ್. ಈ ಸೈನ್ ಎಕ್ಸ್ನ ನಾವು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಸೈನ್ ಎಕ್ಸ್ ಇದ್ದಿದ್ದು ಕಾಸ್ ಎಕ್ಸ್ ಆಗುತ್ತೆ ಇಂಟು ಕಾಸ್ ಎಕ್ಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂತ ಬರ್ಕೊತೀನಿ. ಏನು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಹಾಗೆ ನೆಕ್ಸ್ಟು ನಾವಿಲ್ಲಿ ಅವರೇ ಕೊಟ್ಟಿರೋದು ಯಾವುದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕೇಳಿದ್ದಾರೆ. ಸೊ ಫಾರ್ 0 ಈಸ್ ಲೆಸ್ಸರ್ ದ್ಯಾನ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ pi by 2 ತೊಗೊತೀನಿ. ಫಸ್ಟು 0 comma pi by 2ನ. ಸೊ ಎಕ್ಸ್ ಈಸ್ ಇನ್ ಏನಂತ ತೊಗೊತೀನಿ, ಎಕ್ಸ್ ಈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆಗಿರುತ್ತೆ. ಏನು ಎಕ್ಸ್ ಬಂದು ನಮಗೆ ಇದು ಬಂದು ನಮಗೆ ಫಸ್ಟ್ ಕ್ವಾಡ್ರೆಂಟ್ ಆಗಿರುತ್ತೆ. ಸೊ ಕಾಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ ಆ್ಯಂಡ್ ಸೈನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಹಾಗೆ ನೆಕ್ಸ್ಟ್ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ತೊಗೊಂಡ್ರೆ ದಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ತೊಗೊಂಡ್ರೆ ನಮ್ಗೆ ಈಸ್ ಗ್ರೇಟರ್ ದ್ಯಾನ್ 0 ಅಂತ ತೊಗೊತೀನಿ. ಸೊ ಎಕ್ಸ್ ಬಿಲಾಂಗ್ಸ್ ಟು 0 comma pi by 2 ಫಾರ್ ಎಕ್ಸ್ ಬಿಲಾಂಗ್ಸ್ ಟು 0 comma pi by 2. ಹಾಗೆ ನೆಕ್ಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಹಾಗೆ ಫಾರ್ ಎಕ್ಸ್ ಬಿಲಾಂಗ್ಸ್ ಟು ಯಾವ್ದು ತೊಗೊತೀವಿ ಇಲ್ಲಿ 0 comma pi by 2 ಅಂತ ಬರ್ಕೊತೀನಿ. ನೆಕ್ಸ್ಟು ನಾವಿಲ್ಲಿ ಏನಂತ ತೊಗೊಳ್ಳೋಣ, ಸ್ಟ್ರಿಕ್ಟ್ಲಿ ಏನಾಗಿರುತ್ತೆ, ಇದು ಒಂದು ಸ್ಟ್ರಿಕ್ಟ್ಲಿ ನಮಗೆ ಇನ್ಕ್ರೀಸಿಂಗ್ ಆಗಿರುತ್ತೆ. ಸ್ಟ್ರಿಕ್ಟ್ಲಿ ಏನಾಗಿರುತ್ತೆ, ನಮಗೆ ಇನ್ಕ್ರೀಸಿಂಗ್ ಆಗಿರುತ್ತೆ. ನೆಕ್ಸ್ಟ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ದಾರಲ್ಲ ಅದನ್ನು ಬರ್ಕೊಳ್ಳೋಣ. ಅದನ್ನು ಏನಂತ ಬರ್ಕೊಳ್ಳೋಣ, ಫಾರ್ pi by 2 comma 5/2 comma pi ಇದೆ, ಅದನ್ನು ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಫಾರ್ pi by 2 ಈಸ್ ಲೆಸ್ಸರ್ ದ್ಯಾನ್ ಎಕ್ಸ್
ಹಾಗೆ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ ಪೈ ಅಂತ ತೊಗೊತೀವಿ. ಇದನ್ನು ನಾನು ಏನಂತ ತೊಗೊತೀನಿ, ಈ π/2 ನಮ್ಗೆ ಗೊತ್ತು, ಆಬ್ವಿಯಸ್ಲಿ 90 ಡಿಗ್ರಿ, ಪೈ ಅಂತ ಗೊತ್ತು 180 ಡಿಗ್ರಿ. ಯಾವ ಕ್ವಾಡ್ರೆಂಟಲ್ಲಿ ಬಂದಿರುತ್ತೆ, ಎಕ್ಸ್ ಈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್, ರೈಟ್? ಸೊ ಏನಂತ ತೊಗೊತೀನಿ, ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ ಕಾಸ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0 ಆಗಿರುತ್ತೆ. ಹಾಗೆ sin x ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ equal to cos x divided by sin x, cos x divided by sin x ಅಂತ ಬರ್ಕೊಳ್ತೀನಿ. ಈಗ ಇದು ಬಂದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ನೋಡಬೇಕಾಗುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದ್ಯಾನ್ 0. Hence for f dash of f dash of x is lesser than 0 for x belongs to π/2, π ಆಗಿದೆ. ಇದು ಎನ್ಸ್ ಇದನ್ನೇನಾಗುತ್ತೆ, ಇದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿರುತ್ತೆ. ಸೊ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ನಾವು ಎರಡನ್ನೂ ತೋರಿಸ್ದಂಗೆ ಆಯ್ತು. ಇವಾಗ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು ಹೇಳಿದ್ವಿ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗು ನಾವು ಹೇಳ್ತಾ ಬಂದ್ವಿ. ನೆಕ್ಸ್ಟ್ ಕ್ವಶನ್ನ ನಾವು ಮಾಡ್ತಾ ಬರೋಣ. ಅದೇ ಥರನೇ ನೋಡಿ, ಇದನ್ನು ಇನ್ನೊಂದು ಕ್ವಶನ್ ಇದೆ. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಇ ಗಿವನ್ ಬೈ ದ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಾಗ್ ಆಫ್ ಕಾಸ್ ಎಕ್ಸ್ is strictly decreasing on 0, π/2, strictly increasing on π/2, π. ಇದನ್ನು ನೀವೇ ಮಾಡಿ ನನಗೆ ಇದು ಮಾಡಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಮತ್ತೆ ನಾನು ರಿಪೀಟಾಗಿ ಮಾಡ್ತಾ ಬರ್ತೀನಿ. ನೆಕ್ಸ್ಟ್ ಕ್ವಶನ್ ನಾವು ನೋಡ್ತಾ ಬರೋಣ. 18ನೇ ಕ್ವಶನ್. ಪ್ರೂವ್ ದಟ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು x³ - 3x + 3x - 100 ಈಸ್ ಇನ್ಕ್ರೀಸಿಂಗ್ ಇನ್ ಆರ್ ಅಂತ ಇದೆ. ಇದನ್ನೇ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, x³ ಇದ್ದಿದ್ದು 3x², ಇದು -3x² ಇದ್ದಿದ್ದು 3 2s 6 ಬರುತ್ತೆ. ಸೊ 3 × 2 x² ಇದ್ದಿದ್ದು x ಆಗುತ್ತೆ. ಸೊ 3x ಇದ್ದಿದ್ದು ಬರೀ 3 ಅಂತ ಬರ್ಕೊತೀನಿ, -100 ಇದ್ದಿದ್ದು ಬರೀ 100 ಆಗುತ್ತೆ. ಸೊ ನಮ್ಗೆ ಆನ್ಸರ್ ವಿಲ್ ಬಿ ದ 3x² - 6x + 3 ಅಂತ ತೊಗೊತೀವಿ. ಇದರಲ್ಲಿ ನಮ್ಗೆ ಏನಂತ ಕೊಟ್ಟಿದ್ದಾನೆ, ಈಸ್ ಇನ್ಕ್ರೀಸಿಂಗ್ ಇನ್ ಆರ್ ಅಂತ ಕೊಟ್ಟಿದ್ದಾರೆ. ಏನು, ಈಸ್ ಇನ್ಕ್ರೀಸಿಂಗ್ ಇನ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು 3 ಕಾಮನ್ ತೊಗೊಂಡ್ಬಂದರೆ ನಮಗೇನಾಗುತ್ತೆ, x² - 2x + 1 ಅಂತ ತೊಗೊತೀನಿ. ಹಾಗೆ 3 × x² - 2x + 1 ಇದು ಯಾವ ಫಾರ್ಮಲ್ಲಿದೆ, a - b² ಫಾರ್ಮಲ್ಲಿದೆ. ಸೊ ಏನಂತ ತೊಗೊತೀನಿ, x - 1² ಅಂತ ತೊಗೊತೀನಿ. ಈಗ ನೋಡಿ, ಈ ಸ್ಕ್ವಯರ್ ಇರೋದು ಯಾವಾಗಲೂ ನಮಗೆ ಪಾಸಿಟಿವ್ ಆಗಿರುತ್ತೆ. ಏನು, x - 1² ಅಂತ ಇದೆ. ಇದು ಬಂದು ನಮ್ಗೆ ಆಲ್ವೇಸ್ ಪಾಸಿಟಿವ್. ನೋಡ್ತಾ ಬನ್ನಿ, ಸ್ಕ್ವೇರ್ ಆಫ್ ಎನಿ ನಂಬರ್ ಈಸ್ ಆಲ್ವೇಸ್ ಪಾಸಿಟಿವ್ ಅಂತ ನಾವು ಇಲ್ಲಿ ಬರ್ಕೊತೀನಿ. ಸೊ ಸ್ಕ್ವೇರ್ ಆಫ್ ಎನಿ ನಂಬರ್ ವಿಲ್ ಬಿ ದ ಪಾಸಿಟಿವ್. ಸೊ x - 1² ಈಸ್ ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ಹಾಗೆ 3 × x - 1² ಈಸ್ ಗ್ರೇಟರ್ ದ್ಯಾನ್ 0. ಅದನ್ನೇ ನಾವಿಲ್ಲಿ ಬರ್ಕೊಂಡು ಬಂದೆ. ನೆಕ್ಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ನಾವಿಲ್ಲಿ ಏನಂತ ಬರೋಣ, ಇಟ್ಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ತೊಗೊತೀನಿ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್ ಅಂತ ತೊಗೊಳೋಣ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ ಆರ್. ಹಾಗೆ ನೆಕ್ಸ್ಟ್ ಕ್ವಶನ್ನ ಮಾಡ್ತಾ ಬರೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಂತ ಇದೆ, ದ ಇಂಟರ್ವಲ್ ಇನ್ ವಿಚ್ y ಈಸ್ ಈಕ್ವಲ್ ಟು x² e⁻⁻x ಈಸ್ ಇನ್ಕ್ರೀಸಿಂಗ್ ಈಸ್ ಅಂತ ಇದೆ. ಸೊ ಇದರಲ್ಲಿ ನಮ್ಗೆ ಏನಾಗುತ್ತೆ, -∞, ಹಾಗೆ -2, ಮತ್ತು 2, 0, 2 ಅಂತ ಇದೆ. ಇದರಲ್ಲಿ ಫಸ್ಟ್ ನಾವು y ಈಸ್ ಈಕ್ವಲ್ ಟು x² e⁻⁻x ಅಂತ ನಾವು ತೊಗೊತೀನಿ. ಇದನ್ನು ನಾವು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಬರಬೇಕು. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ತೊಗೊತೀನಿ. ಈ ವೈನ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಏನಾಗುತ್ತೆ, y' ಅಂತ ಬರುತ್ತೆ. ಈ ಎಫ್ ಆಫ್ ಎಕ್ಸ್ ಇದ್ದಿದ್ದು ನಮ್ಗೆ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರುತ್ತೆ. ಮಾಡಬೇಕು ಅಂದರೆ ಪ್ರಾಡಕ್ಟ್ ಫಾರ್ಮಲ್ಲಿ ಮಾಡಬೇಕು. 2x ಇದು x² ಇದ್ದಿದ್ದು 2x × e⁻⁻x ಅಂತ ಬಂತು. ಇದು e⁻⁻x ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ -e⁻⁻x ಅಂತ ಬರುತ್ತೆ, ಇಂಟು x² ಅಂತ ತೊಗೊತೀವಿ. -e⁻⁻x ಅಂತ ಬರುತ್ತೆ, ಇಂಟು x² ಅಂತ ಹಾಗೆ ಬರ್ಕೊತೀವಿ. ನೆಕ್ಸ್ಟ್ ನಾವೇನು ಮಾಡ್ತಾ ಬರ್ತೀವಿ ಅಂದರೆ 2x × e⁻⁻x ಅಂತ ಹಾಕಿ ಬರ್ಕೊತೀವಿ. ಹಾಗೆ -e⁻⁻x ಇಂಟು
ಎಕ್ಸ್ ಸ್ಕ್ವಯರ್ ಅಂತ ತೊಗೊತೀನಿ. ಇಲ್ಲೇನಾದ್ರು ಕಾಮನ್ ತೆಗಿಬೋದಾ ನೋಡಿ. ಇಲ್ಲೇನಾದ್ರು ಕಾಮನ್ ತೆಗಿಬೋದು ಅಂದರೆ ಕಾಮನ್ ತೆಗಿತಾ ಬರ್ಬೋದು. ಏನು ಕಾಮನ್ ತೆಗಿಬೋದು? e⁻⁻x ಎರಡು ಕಡೆಯೂ ಇದೆ, ಎಕ್ಸು ಸಹ ಕಾಮನ್ ಇದೆ. ಸೊ ಹಾಗಾಗಿ ಎರಡನ್ನು ನಾವು ಇದು ಮಾಡ್ತಾ ಬರ್ಬೋದು. ಅವಾಗ ಏನಾಗುತ್ತೆ, e⁻x ಎಕ್ಸು ಹೋದರೆ ನನಗೆ ಬರೀ 2 ಬರುತ್ತೆ, ಮೈನಸ್ ಎಕ್ಸ್ ಅಂತ ಬರುತ್ತೆ. ಏನು 2 - x ಅಂತ ಬರುತ್ತೆ. ನೆಕ್ಸ್ಟು ಇದರಲ್ಲಿ ಏನಂತ ತೊಗೊತೀವಿ, e⁻⁻x 2 - x ಅಂತ ಬರ್ಕೊತೀವಿ. f'(x) = 0 ಅಂತ ತೊಗೊಂಡ್ರೆ, ಇದು ನಮಗೆ 0 ಅಂತ ತೊಗೊಂಡ್ರೆ ಏನಂತ ಬರುತ್ತೆ, x ಇಂಟು e⁻⁻x ಅಂದರೆ ವಿಲ್ ಬಿ ಇದು 0 ಆಗುತ್ತೆ. ಸೊ 2 - x = 0. ಹಾಗೆ x = 2 ಅಂತ ಫಾರ್ಮೇಷನ್ ಬರುತ್ತೆ. ಏನು x = 2 ಅಂತ ಬರುತ್ತೆ. 0 ಹಾಗೆ x = 2 ಅಂತ ತೊಗೊಂಡ್ರೆ ಮೈನಸ್ ಇನ್ಫಿನಿಟಿ. ನೆಕ್ಸ್ಟ್ ಏನಂತ ಬರ್ಕೊತೀವಿ, ಮೈನಸ್ ಇನ್ಫಿನಿಟಿ 0 2 ಹಾಗೆ ಇಲ್ಲಿ ಪ್ಲಸ್ ಇನ್ಫಿನಿಟಿ ತೊಗೊತೀನಿ. ಫಸ್ಟ್ ಮೈನಸ್ ಇನ್ಫಿನಿಟಿ ಮತ್ತು 0 ಇದ್ದರೆ ನಮಗೆ ಏನಂತ ವ್ಯಾಲ್ಯೂ ಬರುತ್ತೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ. ಹಾಗೆ 0,2 ಅಂತ ಇದ್ದರೆ ಏನಾಗುತ್ತೆ, 0,2 ಅಂತ ಇದ್ದರೆ ನಾವು ಇಲ್ಲಿ ಡೈರೆಕ್ಟಾಗಿ ಬರೀತಾ ಬರ್ಬೋದು. 0,2 ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಹಾಗೆ ನೆಕ್ಸ್ಟ್ 2,∞ ಅಂತ ಇದ್ದರೆ 2,∞ ಇದ್ರೂ ಸಹ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗುತ್ತೆ. ಹಾಗಾದರೆ ವಿಚ್ ಆನ್ಸರ್ ವಿಲ್ ಬಿ ದ ಕರೆಕ್ಟ್? ಅವ್ರು ಏನಂತ ಹೇಳಿದ್ರು, ಇನ್ಕ್ರೀಸಿಂಗ್ ಅಂತ ಕೇಳಿದ್ರು. ಸೊ 0,2 ಅಂದರೆ ಇದು ಬಂದು ನಮಗೆ ಡಿ ಒಂದು ಕರೆಕ್ಟ್ ಆನ್ಸರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಬರೆಯೋಣ. ವಿಡಿಯೋದಲ್ಲಿ ನೆಕ್ಸ್ಟ್ ಎಕ್ಸಸೈಸ್ನ ಮಾಡ್ತಾ ಬರೋಣ. ನಿಮಗೆ ನನ್ನ ಪಾಠ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ.